ದಾಪೋಕ್ಲು ಗ್ರಾಮ ಪಂಚಾಯಿತಿ ಹಾಗೂ ಎಮ್ಮೆಂಬಾಡು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಗ್ರಾಮಾಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಅವರನ್ನು ಆತ್ಮೀಯವಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ದಾಪೋಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿ ಚೋಂದಕ್ಕಿ ಅವರು 7 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಇದೀಗ ನಿವೃತ್ತಿ ಹೊಂದಿದ ಕಾರಣ ಎಮ್ಮೆಂಬಾಡು ಹಾಗೂ ದಾಪೋಕ್ಲು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ದಾಪೋಕ್ಲುವಿನ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಏರ್ಪಡಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರು ವಹಿಸಿದ್ದು, ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಇಒ ಚಂದ್ರಶೇಖರ್, ದಾಪೋಕ್ಲು ಹಾಗೂ ಎಮ್ಮೆಂಬಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಆಯೋಜನೆ ಮಾಡಿ ಇರ್ತೀರಾ ಮೊದಲಿಗೆ ನಾನು ಎಷ್ಟರ ಮಟ್ಟಿಗೆ ಅಂಗನವಾಡಿ ಆಗ್ತಿರ್ತಿಲ್ಲ. ಆದರೆ ಈ ಒಂದು ನನ್ನ ಸೇವಾವಧಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಒಂದು ಕೆಲಸನ ನಾನು ಮಾಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಏನೇ 26 ಪಂಚಾಯಿತಿಗಳಲ್ಲಿ ಎಲ್ಲ ಹಿಂದೂಸ್ ಇರ್ಬೋದು, ಎಲ್ಲ ಸ್ಟಾಫ್ಸ್ ಇರ್ಬೋದು, ಯಾರಿಗೂ ಒಂದು ನೋವು ಕೊಡದ ರೀತಿಯಲ್ಲಿ ನಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಸಿಬ್ಬಂದಿ ವರ್ಗದವರು ಇರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಏನೇ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲವೂ ಕೂಡ ಒಂದು ಸವಾಲು ಇರ್ತಕ್ಕಂಥ ಪಂಚಾಯಿತಿಗಳೇ, ಚಾಲೆಂಜಸ್ ಇರ್ತಕ್ಕಂಥ ಪಂಚಾಯಿತಿಗಳೇ, ಸಮಸ್ಯೆ ಇರ್ತಕ್ಕಂಥ ಪಂಚಾಯಿತಿ. ಅವರು ಒಬ್ರು ಮಹಿಳೆ ಆಗಿದ್ರು ಕೂಡ ಬೇರೆ ಮಹಿಳೆಯರಿಗೆ ಮಾದರಿಯಾಗಿ ಎಂತ ಸಂದರ್ಭಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಇಡೀ ಗ್ರಾಮ ಪಂಚಾಯಿತಿ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಳ್ಳೋದಾಗಿರ್ಬೋದು, ಅಧ್ಯಕ್ಷನ ವಿಶ್ವಾಸ ತಗೊಳ್ಳೋದು ಕೂಡ ಸಮಸ್ಯೆನ ನನ್ನ ಹಂತಕ್ಕೆ ತಂದೇ ಇಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಸರಾಗುತ್ತೆ. ಅದರಲ್ಲೂ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಚೋಂದಕ್ಕಿ ಅಂತ ಒಂದು ಸವಾಲನ್ನ ಸ್ವೀಕರಿಸ್ತಕ್ಕಂಥ, ಮತ್ತೆ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನ ಮಾಡ್ತಕ್ಕಂಥ ಒಂದು ಛಲ ಇರತಕ್ಕಂಥ ವ್ಯಕ್ತಿತ್ವ ಇದ್ರಷ್ಟೇ ಸಾಧ್ಯ. ಅಂತ ವ್ಯಕ್ತಿತ್ವದ ಒಂದು ವ್ಯಕ್ತಿ ಇವತ್ತು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅದು ಒಂಥರ ವೈಯಕ್ತಿಕವಾಗಿ ನನಗೆ ಬಹಳ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಸಹಜವಾಗಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಅವ್ರದ್ದು ವೈಯಕ್ತಿಕ ಆಗಿದ್ರು ಕೂಡ ನಮ್ಗೆ ಆಡಳಿತ ವಿಚಾರಕ್ಕೆ ಬಂದ್ರೆ ನಮ್ಗೆಲ್ಲರೂ ಕೂಡ ಇದು ಬಹಳ ಅರ್ಗಿಸ್ಕೊಳ್ಳಿಕ್ಕೂ ಕಷ್ಟ. ಮತ್ತೆ ಅವರ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಗುರುತಿಸ್ತಕ್ಕಂಥದ್ದು, ಮತ್ತೆ ಅವರ ಸ್ಥಾನವನ್ನ ತುಂಬತಕ್ಕಂಥ ಅಧ್ಯಕ್ಷರಿಗೆ ಮತ್ತೆ ಗೌರವಾನ್ವಿತ ಸದಸ್ಯರಿಗೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪೋಕ್ಲು.